ವೆರಿ ಗುಡ್ ಮಾರ್ನಿಂಗ್. ಈಗ ನಾವು ಬಂದೇವಿ ವಿಶೇಷವಾದ ಸ್ಥಳಕ್ಕೆ ನಮ್ಮ ಸ್ನೇಹಿತರ ಡಿಮ್ಯಾಂಡ್ ಸಲುವಾಗಿ. ನೋಡ್ರಿ ಇಲ್ಲಿ ನಮ್ಮ ಮುದ್ದಿನ ಕಾರ್ಮೆಲ್ ಶಾಲೆ. ಬಾರಿ ಎಲ್ಲಾರು ಹೋಗೋರು ನಮ್ಮ ಕಾರ್ಮೆಲ್ ಶಾಲೆಗೆ. ಅದೇನೈತಲ್ಲ ಅಲ್ಲೆಲ್ಲ ಇಲ್ಲ ಸಿಸ್ಟರ್ದ ಇರುವಂತ ಸ್ಥಳ. ಇದೆಲ್ಲ ನಿಮ್ಗೆ ಗೊತ್ತಿರ್ಬೋದು. ಇದೆಲ್ಲ ನಾವು ಆಟ ಆಡಿದ ಜಾಗ. ಇದೇನು ಜರಾಸಿಕ್ ಪಾರ್ಕ್ ಜಂಗಲ್ಗಂತ ಎಷ್ಟು ಚಂದ ಆಗೈತಿ. ಈಗ ಈ ಕಂಪೌಂಡ್ ನೀವು ಮುಟ್ಟಿರ್ಬೋದು. ನೀವು ಇದು ಕಂಪೌಂಡ್ ನೋಡ್ರಿ. ಇಲ್ಲಿ ನಮ್ಮ ಮುದ್ದಿನ ಶಾಲೆಗೆ ಎಲ್ಲರಿಗೂ ಸ್ವಾಗತ. ಜೈ ಕಾರ್ಮೆಲ್ ಶಾಲೆ. ನೋಡ್ರಿ ಇಲ್ಲಿ ಸ್ನೇಹಿತರೆ, ಅದ್ಭುತವಾದ ಶಾಲೆಗೆ ಎಲ್ಲರಿಗೂ ಸ್ವಾಗತ. ಬರ್ರಿ. 2 ವರ್ಷ ಆದ್ಮೇಲೆ ಮತ್ತೆ ಬಂದೀವಿ. ಇಲ್ಲೇ ಮೊದಲ ಏನೈತಲ್ಲ ಹಳೆ ಶಾಲೆ ಇತ್ತಾಚಿ ಕಡೆ. ಹಳೆ ಶಾಲೆ ಇತ್ತಲ್ಲೇ. ಇದು ಇಲ್ಲಿಂದ ಸ್ಟಾರ್ಟ್ 1A. ನೋಡ್ರಿ ಗೋವಿಂದ ನೋಡಿ, ಇವೆಲ್ಲ ನಮ್ಮ ಸ್ಕೂಲ್ ಶಾಲೆ. ಇದ ಮೇನ್ ಎಂಟ್ರೆನ್ಸ್ ಸ್ನೇಹಿತರೆ. ಇಲ್ಲ ಐತೆ ನೋಡ್ರಿ, ಇದೈತಲ್ಲ ಇದು ನೋಡ್ರಿ. ಇಲ್ಲಿಂದ ಎಂಟ್ರೆನ್ಸ್. ಮೊದ್ಲಿನ ಶಾಲೆ ಆಚೆ ಕಡೆ ಇತ್ತು, ಎಲ್ಲ ತೆಗೆದು ಈಗೆಲ್ಲ ಕಟ್ಟಿದ್ದಾರೆ. ಮ್ಯಾಲ ನೋಡ್ರಿ ಇಲ್ಲಿ ಶಿಕ್ಷಣವೇ ಜೀವನದ ಬೆಳಕು, ಒಳ್ಳೆಯವನು ಸರ್ವೇಶ್ವರನೇ ದಯೆ ಗಳಿಸುವನು, ನನ್ನ ಈ ಜೀವನ ದೀಪದಲ್ಲಿ ನಿನ್ನೆಯ ಜ್ಯೋತಿಯ ಬೆಳಗಿಸು ನೀ, ಉದಾರ ದೃಷ್ಟಿಯುಳ್ಳವನು ಆಶೀರ್ವಾದಿತನು. ಸ್ನೇಹಿತರೆ, ಇಂಥ ಅದ್ಭುತವಾದ ಶಾಲೆ ನಾವು ಎಂದೂ ಮರೆಯಕ್ಕೆ ಸಾಧ್ಯ ಇಲ್ಲ. ಅದ್ಭುತವಾದ ಶಾಲೆ ಸ್ನೇಹಿತರೆ. ನೋಡ್ರಿ ಎಲ್ಲ ಕ್ಲಾಸ್ಗಳು ನೋಡ್ರಿ. ಇಲ್ಲಿ ನೀವೆಲ್ಲ ಕಲ್ತಿರ್ಬೋದು. ನೀವು ನೋಡ್ರಿ, ನಮ್ಮ ಮುದ್ದಿನ ಶಾಲೆಗೆ ಸ್ವಾಗತ. 1ನೇತಿ ಅಂದ್ರೆ ಅನ್ನ ಟೀಚರ್. 1ನೇ ಕ್ಲಾಸ್ ಅಂದ್ರೆ ಅನ್ನ ಟೀಚರ್ ನೆನಪು ಬರ್ತಾರೆ ನಮ್ಗೆ. 2ನೇತಿ ಅಂದ್ರೆ ಫಿಲೋಮಿನ್ ಟೀಚರ್ ನೆನಪು ಬರ್ತಾರೆ. 3ನೇತಿ ವಿಕ್ಟೋರಿಯಾ ಟೀಚರ್ ಇದ್ರು. 4ನೇತಿ ಪ್ರಸಿದ್ಧ ಸಿಸ್ಟರ್ ಇದ್ರು. 5ನೇತಿ ವಿನ್ಸಿ ಟೀಚರ್ ಇದ್ರು. 6ನೇತಿ ಫಿಲೋಮಿನ್ ಟೀಚರ್ ಇದ್ರು. ಇನ್ನೊಬ್ರು 7ನೇತಿ MLA ಟೀಚರ್ ಇದ್ರು. ನೋಡ್ರಿ ಎಲ್ಲ ಅದ್ಭುತವಾದ ಶಾಲೆ ಸ್ನೇಹಿತರೆ. ನೋಡ್ರಿ ಸಂಶೋಧನೆಗಳಾಗಿದ್ದಿದೆಲ್ಲ. ವೈಜ್ಞಾನಿಕ ತಿಳುವಳಿಕೆ. ವಿಮಾನ ಕಂಡುಹಿಡಿದ 1903ರಾಗ, ಟೆಲಿಗ್ರಾಫ್ 1832ರಾಗ, ಟೆಲಿಫೋನ್ 1876. ಹಿಂಗೆ ನಾವು ಏನಾರ ಕಂಡುಹಿಡಿಬೇಕು ಸ್ನೇಹಿತರೆ. ನೋಡ್ರಿ ಇಲ್ಲಿ ಯಾವ್ಯಾವ ದೇವಸ್ಥಾನ ಕಂಡುಹಿಡಿದಾರೆ ಎಲ್ಲ ಐತಿ. ಇಲ್ಲಿ ಭಾರತ ಏನು ಕಂಡುಹಿಡಿದೈತಿ? ಬೆಳಕಿನ ಚದುರುವಿಕೆಯನ್ನು ಕಂಡುಹಿಡಿದ 1928ರಾಗ CV ರಾಮನ್ ಅವ್ರು ಕಂಡುಹಿಡಿದಾರೆ ಭಾರತ. ಒಟ್ಟೆ ಅದ್ಭುತವಾದದ್ದು ಆಗಿದೆ ಸ್ನೇಹಿತರೆ. ನೋಡ್ರಿ ಅವರೆಲ್ಲ ಕಂಡು ಹಿಡಿಬೇಕಂದ್ರೆ ಇಂಥ 1ನೇತಿಯಿಂದ ಏನು ಶಾಲೆ ಇರ್ತೈತಲ್ಲ, ಇಂಥ ಶಾಲೆಯಿಂದನ 1ನೇತಿಯಿಂದನ ಅವ್ರೇನು ಸ್ಟಾರ್ಟ್ ಮಾಡಿರ್ತಾರಲ್ಲ, ಇಂಥ ಶಾಲೆನ ಭಾಳ ಮುಖ್ಯ ಸ್ನೇಹಿತರೆ. ಅಂದ್ರೆ ಏನು 1ನೇತಿ ಫಸ್ಟ್ ಹೆಜ್ಜೆ ಇಡ್ತೇವಲ್ಲ, ಅಲ್ಲಿಂದ ಅವ್ರ ಮುಂದೆ ಏನು ವಿಜ್ಞಾನಿಗಳಾಗ್ಬೋದು, ಸೈಂಟಿಸ್ಟ್ಗಳಾಗ್ಬೋದು, ಮುಂದೆ ಏನೇನೋ ಆಗ್ಬೋದು ಸ್ನೇಹಿತರೆ. ಇದು ಆಫೀಸ್ ರೂಮ್, ಸ್ಟಾಫ್ ರೂಮ್, ಪಾರಿವಾಳಗಳು ಹಾರೋದು. ನೋಡ್ರಿ ಮೊನ್ನೆ ಇಲ್ಲಿ ಕಾರ್ಯಕ್ರಮ ಆಗಿತ್ತು ಸ್ನೇಹಿತರೆ. ಸ್ಕೂಲ್ ಡೇ ಮಾಡಿದ್ರಿ. ಇದು ಸ್ಟೇಜ್. ಇದು ನೋಡ್ರಿ ಅದ್ಭುತವಾದ ಸ್ಟೇಜ್. ಇಲ್ಲಿ ಸ್ಟೇಜ್ ಕಾರ್ಯಕ್ರಮ ವರ್ಷ ಸ್ಕೂಲ್ ಡೇ ಅಂತ ಮಾಡ್ತಾರೆ ಸ್ನೇಹಿತರೆ. 17ನೇ ತಾರೀಕಿಗೆ, ಡಿಸೆಂಬರ್ 17ಕ್ಕೆ. ಆಮೇಲೆ ಕ್ರಿಸ್ಮಸ್ 25ಕ್ಕೆ ಚರ್ಚ್ ಒಳಗೆ ಗೇಮ್ ಅದು ಇರ್ತಾವೆ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿರ್ಬೋದು. ನಮ್ಮ ಕ್ಲಾಸ್ಮೇಟ್ ಭಾಳ ಮಂದಿ ಇದ್ರು ಸ್ನೇಹಿತರೆ. ನೋಡ್ರಿ ಅದ್ಭುತವಾದ ನೋಡ್ರಿ. ಎಲ್ಲಾರ್ದು ನೆನಪು ಹೆಂಗೆ ತೆಗಿಬೇಕಂದ್ರೆ ಭಾಳ ಮಂದಿ ಇದ್ರು ಸ್ನೇಹಿತರೆ. ಲೇಡೀಸ್ ಒಳಗೆ ನೋಡ್ರಿ, ನಮ್ಮ ಲೇಡೀಸ್ ಕ್ಲಾಸ್ಮೇಟ್ ಒಳಗೆ ಅಂದ್ರೆ ಇವರಿದ್ರು ಸ್ಮಿತಾ, ಸೌಮ್ಯ, ರೇಷ್ಮೆ, ಆಮೇಲೆ ದೀಪ್ತಿ, ಸುಮಲತಾ, ಇನ್ನೂ ಜಗ್ಗಿ ಮಂದಿ ಇದ್ರಿ. ಆಮೇಲೆ ಜ್ಯೋತಿ, ಆಮೇಲೆ ಮತ್ತೆ ಯಾರಪ್ಪ, ಕಾಶಿಬಾಯಿ, ವಿಶಾಲಾಕ್ಷಿ, ಇವರೆಲ್ಲ ನಮ್ಮ ಇನ್ನೂ ಭಾಳ ಮಂದಿ ಇದ್ರೆ ನೆನಪಾದಂಗೆ ಹೇಳ್ತೀನಿ ಸ್ನೇಹಿತರೆ. ಆಮೇಲೆ ಇನ್ನು ಹುಡುಗರೊಳಗೆ ಅಂತಂದ್ರೆ ಐತಾನ, ಗೋವಿಂದ, ರಂಜಿತ್, ಅಮಿತ್ ಬೊಂಗಾಳೆ, ಆಮೇಲೆ ಮತ್ತೆ ಯಾರಪ್ಪ, ವಿನಾಯಕ, ಆಮೇಲೆ ಅನಿಲ, ಸಂತೋಷ, ಜನ ಭಾಳ ಮಂದಿ ಇದ್ರು ಸ್ನೇಹಿತರೆ. ಎಲ್ಲ ಭಾಳ ಚಂದ ಆಡ್ತಿದ್ವಿ ನಾವು ಇಲ್ಲೆಲ್ಲ. ಅದು ಹಳೆ ಶಾಲೆ ಒಳಗೆ ನಾವು ಕಲ್ತಿದ್ದಂದ್ರೆ ಲಾಸ್ಟ್ ಎಷ್ಟು 4ನೇತಿ 5ನೇತಿನೂ ಕಲ್ತೇವೆ. 5ನೇತಿ ಆದ ಕೂಡ 6ನೇತಿಯಿಂದ ನಾವು ಇದು ಹೊಸ ಶಾಲೆಗೆ ಶಿಫ್ಟ್ ಆಗೇವೆ ಸ್ನೇಹಿತರೆ. ನೋಡ್ರಿ 5ನೇತಿಯಿಂದ ಇದು ಹೊಸ ಶಾಲೆಗೆ ಶಿಫ್ಟ್ ಆಗೇವೆ. ಇದೆಲ್ಲ ಆಫೀಸ್ ರೂಮ್. ಇದು ಇಲ್ಲೇ ಪ್ರೇಯರ್ ಆಗ್ತೈತಿ. ಇಲ್ಲೇ ಬೆಳಿಗ್ಗೆ 9 ಗಂಟೆಗೆ 2ನೇ ಬೆಲ್ ಹಾಕೈತಲ್ಲ, ಇಲ್ಲಿ ಪ್ರೇಯರ್ ಆಗ್ತೈತಿ. ಇಲ್ಲಿ
ಆಮೇಲೆ ಟೀಚರ್ಗಳು ನಮಗೆ ಭಾಳ ಅದ್ಭುತ ನೆನಪುಗಳು ಬರ್ತಾವೆ. ನಮಗಾಗಿ ಪ್ರಾರ್ಥಿಸಿರಿ, ಕಾರ್ಮೆಲ್ ಮಾತೆ ನಮಗಾಗಿ ಪ್ರಾರ್ಥಿಸಿರಿ. ನೋಡ್ರಿ ಇಲ್ಲಿ ಹುಡುಗರೆಲ್ಲ ಬಿಡಿಸಿದ್ದು, ನಾವು ಕ್ಲಾಸ್ ಒಳಗಿದ್ದು ಹುಡುಗರು ಅವರು ಬಿಡಿಸಿದ್ದು ಅದ್ಭುತ ಇದ್ದದ್ದು. ಮೊದಲೇನು ಮಾಡ್ತೀರಿ ಸ್ನೇಹಿತರೆ, ಪ್ರತಿ ಕ್ರಿಸ್ಮಸ್ಸಿಗೆ ಪ್ರತಿಯೊಂದು ಕ್ಲಾಸ್ ಒಳಗೂ ಇದನ್ನ ಗೋದ್ಲಿ ಅಂತ ಮಾಡ್ತಿದ್ರು, ಯೇಸುವಿನ ಗೋದ್ಲಿ ಅಂತ ಮಾಡ್ತಿದ್ರು ಸ್ನೇಹಿತರೆ. ಹಿಂಗಾಗಿ ಅದ್ಭುತ ಆಗ್ತಿತ್ತು. ನಮ್ದು ಫಸ್ಟ್ 7ನೇ ಅಲ್ಲಿತ್ತು ಮ್ಯಾಲ. ಅದ್ಭುತವಾದ ಶಾಲೆ ಸ್ನೇಹಿತರು. ನಿಮಗೆ ನೆನಪಿರ್ಬೋದು, ಇಲ್ಲೆಲ್ಲ ಕುಂತಿರ್ಬೋದು, ನೀವು ಈ ಮೆಟ್ಲ ಮೇಲೆಲ್ಲ ಕುಂತಿರ್ಬೋದು, ಆಮೇಲೆ ಈ ಸ್ಟೇಜ್ ಮೇಲೆಲ್ಲ ಓಡಾಡಿರ್ಬೋದು, ಇಲ್ಲೆಲ್ಲ ಓಡಾಡಿರ್ಬೋದು, ಈ ವರಾಂಡ ಒಳಗೆ ಓಡಾಡಿರ್ಬೋದು. ನೋಡ್ರಿ ಇಲ್ಲಿ ಇದು ಎಷ್ಟು ಕೋಟಿ ರೂಪಾಯಿ ಗಳಿಸಿದ್ರು, ಎಷ್ಟು ದೊಡ್ಡ ಹುದ್ದೆ ಒಳಗೆ ಹೋದ್ರು ಈ ಶಾಲೆ ಹಿಂಗಿರ್ತೈತಲ್ಲ. ನಾವು ಸಣ್ಣ 1ನೇ 2ನೇ 3ನೇ ಕಲ್ತೀವಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕಾಗಂಗಿಲ್ಲ ಸ್ನೇಹಿತರೆ. ಅದ್ಭುತವಾದ ಶಾಲೆ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಗೆಲುವಿಗೆ ಆತ್ಮವಿಶ್ವಾಸವೇ ಮುಖ್ಯ. ಭಾವನೆಗಿಂತಲೂ ಕರ್ತವ್ಯ ದೊಡ್ಡದು. ಐಶ್ವರ್ಯಗಳಲ್ಲಿ ಉತ್ತಮವಾದದ್ದೆಂದರೆ ಜ್ಞಾನ. ಇಲ್ಲೇ ಸೈಕಲ್ಗಳೆಲ್ಲ ಪಾರ್ಕಿಂಗ್ ಮಾಡಕ್ ಬಿಟ್ಟಿದ್ರೆ ಸ್ನೇಹಿತರೆ. ನೀವು ಎಲ್ಲ ಕಡೆಯಿಂದ ಹತ್ಬೋದು. ಈ ಕಡೆಯಿಂದ ಹತ್ತಿನೂ ಮ್ಯಾಲೆ ಹೋಗ್ಬೋದು, ಆಮೇಲೆ ಇಲ್ಲಿಂದ ಹತ್ತಿನೂ ಮ್ಯಾಲೆ ಹೋಗ್ಬೋದು, ಆ ಮೂಲಿಂದ ಹತ್ತಿನೂ ಮ್ಯಾಲೆ ಹೋಗ್ಬೋದು, ಆ ಮೂಲಿಂದ ಹತ್ತಿನೂ ಮ್ಯಾಲೆ ಹೋಗ್ಬೋದು. ಇಲ್ಲೇ ಸೈಕಲ್ಗಳು ನಿಲ್ತಿದ್ದು, ನನ್ಗೆ ನೆನಪೈತಿ ಇನ್ನೂ ಮಟ. ಇದೆಲ್ಲ ಸೈಕಲ್ ಪಾರ್ಕಿಂಗ್ ಎಲ್ಲ ಇತ್ತವಾಗ. ಹಿಂಗೆಲ್ಲ ಗಿಡಗಳೆಲ್ಲ ಹಚ್ಚಿರ್ತಾರೆ ಇಲ್ಲಿ. ಒಂಥರ ಪವರ್ ಐತೆ ಸ್ನೇಹಿತರೆ, ಇಲ್ಲೇ ಶಕ್ತಿ, ಅದ್ಭುತವಾದ ಶಕ್ತಿ ಐತೆ ನೋಡ್ರಿ ಸ್ನೇಹಿತರೆ. ಇಷ್ಟು ಚಂದ ಗಿಡಗಳೆಲ್ಲ ಬೆಳೆದಾವ. ನಮ್ದು 99 ಏನೈತಲ್ಲ, 99 ಬ್ಯಾಚ್ ಸ್ನೇಹಿತರೆ, ಹೆಚ್ಚು ಕಡಿಮೆ. ನೋಡ್ರಿ ಏನು ಫಂಕ್ಷನ್ಗಳು ಮಾಡ್ತಿದ್ರು. ಆಮೇಲೆ ಏನು ಮಾಡ್ತಿದ್ರು, ಯಾರಿಗಾರ ಆರಾಮಿಲ್ಲ ಅಂತಂದ್ರೆ, ನಮ್ಮ ಇಷ್ಟು ಮಂದಿ ಕ್ಲಾಸ್ಮೇಟ್ ಒಳಗೆ ಯಾರಿಗಾರ ಅವ್ರ ಮನೆಯೊಳಗೆ ಯಾರಿಗಾರ ಆರಾಮಿಲ್ಲ ಅಂತಂದ್ರೆ ಎಲ್ಲರಿಗೂ ಚರ್ಚಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಆರಾಮಾಗಲಿ ಅಂಥೇಳಿ ಪ್ರೇಯರ್ ಮಾಡೋಕೆ ಹೇಳ್ತಿದ್ರು ಸ್ನೇಹಿತರೆ. ಅಷ್ಟು ನೆನಪೈತೆ ನನಗೆ ಅಲ್ಲಿ ಮಠ. ಆಮೇಲೆ ನಮ್ಮ ಏನಾಯ್ತಂದ್ರೆ ಕ್ರಿಸ್ಮಸ್ಸಿಗೆ 10 ದಿನ ರಜೆ ಕೊಡ್ತಿದ್ರು. ಆಮೇಲೆ ಗೋದ್ಲಿ ಎಲ್ಲ ಮಾಡ್ತಿದ್ರು. ಆಮೇಲೆ ಕಾಜಿ ಎಷ್ಟು ಮಾಡ್ತಿದ್ರು ಅಂದ್ರೆ, ಒಂದು ಪ್ರಾರ್ಥನೆ ಮಾಡಿಸ್ತಿದ್ರು ಸ್ನೇಹಿತರೆ. ಫಸ್ಟ್ ಬಂದ ಕೂಡಲೇ ಎಲ್ಲ ಕ್ಲಾಸ್ ಒಳಗೂ ಮಾಡಿಸ್ತಿದ್ರು. ಏನಂದರೆ, ಓ ನಮ್ಮ ದೇವರೇ, ನಾವು ಈಗ ಪಾಠವನ್ನು ಕಲಿಯುವಾಗ ಯಾವುದೇ ತೊಂದರೆಗಳಾಗದಂತೆ ನಮ್ಮನ್ನು ಆಶೀರ್ವಾದಿಸಿರಿ. ಹಿಂಗೆ ಇದೊಂದು. ಆಮೇಲೆ ಶಾಲೆ ಬಿಟ್ಟ ಮೇಲೆ, ಓ ನಮ್ಮ ದೇವರೇ, ನಾವು ಈಗ ಮನೆಗೆ ಹೋಗುತ್ತಿದ್ದೇವೆ, ದಾರಿಯಲ್ಲಿ ಯಾವುದೇ ಅಪಘಾತಗಳು ಆಗದಂತೆ ನಮ್ಮನ್ನು ಕಾಪಾಡಿರಿ. ಈ ಪ್ರೇಯರ್ ಏನದಾವಲ್ಲ ಸ್ನೇಹಿತರೆ, ಖತರ್ನಾಕ್ ಪ್ರೇಯರ್ಗಳಿವೆ, ಭಾಳ ಪವರ್ಫುಲ್. ಯಾಕಂದ್ರೆ ಇಷ್ಟು ಶೇಪ್ ಇಡ್ತಿತ್ತು ಇದು, ಪ್ರತಿಯೊಬ್ಬರನ್ನು ಅದ್ಭುತವಾಗಿ ಶೇಪ್ ಇಡ್ತಿತ್ತು ನೋಡ್ರಿ ಸ್ನೇಹಿತರೆ. ಇದು ನಮ್ಮ ಎಲ್ಲ ಕ್ಲಾಸ್ ಒಳಗೆ 1ನೇ ಹಿಡಿದು 7ನೇ ಮಟ್ಟ AB ಕ್ಲಾಸ್, ಪ್ರತಿಯೊಂದು ಕ್ಲಾಸ್ನಾಗ ಪ್ರತಿಯೊಂದು ಪೀರಿಯಡ್ಗೂ ಮಾಡಿಸ್ತಿದ್ರು ಸ್ನೇಹಿತರೆ. ಅದ್ಭುತವಾಗಿ ನನಗಿನ್ನೂ ನೆನಪೈತದೆ. ಆಮೇಲೆ ಏನಂತಂದ್ರೆ ಇದು, ಆಮೇಲೆ ಬೆಳಿಗ್ಗೆ 8ರಿಂದ 12:30, ಆಮೇಲೆ ಮಧ್ಯಾಹ್ನ 2ರಿಂದ ಸಂಜೆ 5 ಹಿಂಗೆ ಕ್ಲಾಸ್ಗಳು ನಡೀತಿದ್ರು. ಅದ್ಭುತವಾದ ಪ್ಲೇಸ್ ಸ್ನೇಹಿತರೆ, ನಮ್ಮ ಜಬರ್ದಸ್ತ್. ನೋಡ್ರಿ ನಿಮಗೆಲ್ಲ ನೆನಪಾಗ್ತಿರ್ಬೋದು ಪ್ರತಿಯೊಂದು ಸ್ನೇಹಿತರೆ. ಈಗ ನೋಡ್ರಿ ನಮ್ಮ ಕಾರ್ಮೆಲ್ ಶಾಲೆ ಇದೆ. ಈಗ ಆ ಕಡೆಸಿಂದ ಬಂದವಲ್ಲ, ಈ ಕಡೆಸಿಂದ ಒಂದು ರೌಂಡ್ ಹೋಗೋಣ. ಈಗ ನೋಡ್ರಿ, ಇದೇ ಕ್ರೀಡಾ ಕೊಠಡಿ. ಕ್ರೀಡೆಗಳಿಗೆ ಸಾಮಾನುಗಳನ್ನ ಇಡಾಕ ಒಂದು ಜಾಗ ಮಾಡಿರ್ತಾರೆ ಸ್ನೇಹಿತರೆ. ಅದಿರ್ಬೋದು ಅನಿಸ್ತೈತಿ ಕ್ರೀಡಾ ಕೊಠಡಿ. ಓಕೆ, ಇದು ನೋಡ್ರಿ 7B ಏನು ಬರ್ದಾರಪ್ಪ ಇಲ್ಲೇ, ಪ್ರಪಂಚದ ರಾಜಕೀಯ. ಇಷ್ಟು ಖಂಡಗಳದಾವ, ಇಷ್ಟು ಸಾಗರಗಳದಾವ. ಖಂಡೊಳಗೆ ಏಷ್ಯಾ, ಆಫ್ರಿಕಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಅಟ್ಲಾಂಟಿಕ್, ಯುರೋಪ, ಆಸ್ಟ್ರೇಲಿಯಾ. ಸಾಗರಗಳು ಪೆಸಿಫಿಕ್, ಅಟ್ಲಾಂಟಿಕ್, ಉತ್ತರ ಅಟ್ಲಾಂಟಿಕ್, ದಕ್ಷಿಣ ಹಿಂದೂ ಮಹಾಸಾಗರ, ಉತ್ತರ ಸಾಗರ. ಇಷ್ಟದಾವ. ಓಕೆ, ನೆಕ್ಸ್ಟ್ ಭಾರಿ ಅದ್ಭುತವಾದ ಶಾಲೆ ಸ್ನೇಹಿತರೆ. ನಮಗೆ ಕಲಿಸ್ತಾ, ನಾವು ಅವ್ರಿಗೆ ಎಷ್ಟು ಚಿರುಣಿ ಆಗಿರ್ಬೇಕಂದ್ರೆ ಸ್ನೇಹಿತರೆ, ನಮ್ಮನ್ನ ಒಂದು ಲೆಕ್ಕಕ್ಕೆ ತಂದಿರ್ತಾರೆ. ಯಾಕಂದ್ರೆ ಆ ಟೈಮ್ನಾಗ ನಮ್ಮ ಮೈಂಡ್ ಒಳಗೆ ಇವೆಲ್ಲ ಚಲೋ ಏನಾರ ಕುಂತಿಲ್ಲ ಅಂದ್ರೆ ಏನೋ ಆಗ್ಬಿಡ್ತಿದ್ದು. ಇದು ನೋಡಿ ಸ್ನೇಹಿತರೆ, ಭಾರತ ದೇಶದ ರಾಜ್ಯಗಳು ಮತ್ತು ರಾಜಧಾನಿಗಳು. ಇವೆಲ್ಲ ರಾಜ್ಯಗಳು, ರಾಜಧಾನಿಗಳು, ರಾಜಧಾನಿಗಳು ಯಾವ್ದು ನೋಡ್ರಿ. ಅದ್ಭುತವಾಗಿ ಎಲ್ಲ ಡೀಟೇಲ್ಸ್. ನೋಡ್ರಿ, ನೀವು ಬರೀ ಸ್ನೇಹಿತರೆ, ಅಡ್ಡಾಡ್ಕೊಂತಿರ್ಬೇಕು ಯಾವಾಗಿದ್ರು. ನೋಡ್ರಿ
ಹಳೆ ನೆನಪು ಯಾವಾಗೂ ಮರಿಬಾರ್ದು. ಕರ್ನಾಟಕ ರಾಜ್ಯದ ಜಿಲ್ಲೆಗಳು ಮತ್ತು ಹೆಸರುಗಳು ನೋಡ್ರಿ, ಇಷ್ಟು ಜಿಲ್ಲೆ ಅದಾವ ನೋಡ್ರಿ. ನಾಡಗೀತೆ ಅಲ್ಲೂ ಬರ್ದಾರ, ಇಲ್ಲೂ ಬರ್ದಾರ ಸ್ನೇಹಿತರೆ, ಎರಡೂ ಕಡೆ. ಇವೆಲ್ಲ ಕಂಬಾದು ಮುಟ್ಟಿರ್ಬೋದು ನೀವು, ಇಲ್ಲೆಲ್ಲ ಅಡ್ಡಾಡಿರ್ಬೋದು ನೀವು. ಈ ಕದ ಎಲ್ಲ ಮುಟ್ಟಿರ್ಬೋದ. ನೋಡ್ರಿ, ಕಾರ್ಮೆಲ್ ಶಾಲೆಯ ಆದರ್ಶ ವಿದ್ಯಾರ್ಥಿಗಳು ನೋಡ್ರಿ ಸ್ನೇಹಿತರೆ. ದೇವರಲ್ಲಿಯೂ ಗುರು ಹಿರಿಯರಲ್ಲಿಯೂ ಭಕ್ತಿಯುಳ್ಳವನು ಆಗಿರಬೇಕು. ಕಿರಿಯರ ಪ್ರೇಮ, ಸರಿಕರಲ್ಲಿ ಸ್ನೇಹ, ಸಹೋದರ ಭಾವ ತೆಳೆದವನು. ಆತ್ಮಗೌರವ ಹಾಗೂ ಆತ್ಮವಿಶ್ವಾಸವುಳ್ಳವನು. ಸತತ ಪ್ರಯತ್ನವಾದಿ ಹಾಗೂ ಗುರಿ ಸಾಧಕನು. ಪ್ರಾಮಾಣಿಕ ಹಾಗೂ ಸತ್ಯಸಂಧನು. ಶಾಂತ ಸ್ವಭಾವನು ಹಾಗೂ ಉತ್ಸಾಹಭರಿತನು. ವಿಧೇಯ ಹಾಗೂ ವಿನಯ ಸಂಪನ್ನನು. ಉದಾರ ಮನಸ್ಸಿನವನು ಹಾಗೂ ಕ್ಷಮಾ ಬುದ್ಧಿಯುಳ್ಳವನು. ದಯಾಳು ಹಾಗೂ ತಾಳ್ಮೆಯುಳ್ಳವನು. ಸಮಯೋಚಿತವಾಗಿ ಕಾರ್ಯಸೆಸಗಬಲ್ಲವನು. ಹಸನ್ಮುಖಿ ಹಾಗೂ ಹರ್ಷಚಿತ್ತವುಳ್ಳವನು. ವಿದ್ಯಾಭ್ಯಾಸವನ್ನು ಪ್ರಥಮ ಗುರಿಯನ್ನಾಗಿ ಇಟ್ಟುಕೊಳ್ಳುವವನು. ಶಾಲೆಯ ಎಲ್ಲ ನಿಯಮಗಳನ್ನು ಪಾಲಿಸುವನು. ಪಾಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಮತ್ತು ಶ್ರದ್ಧೆಯಿಂದ ಭಾಗವಹಿಸುವನು. ಕ್ಯಾ ಬಾತ್ ಹೈ. ಇದೆಲ್ಲ ನಿಮಗೆ ಸಣ್ಣವ್ರಿದ್ದಾಗ ಏನ್ರ ನಿಮ್ಮ ತಲೆಯೊಳಗೆ ಫಿಲಪ್ ಆಗ್ಬಿಡ್ತಂದ್ರೆ ನಿಮ್ಮ ಲೈಫ್ ಆ ಕಡೆ ಈ ಕಡೆ ಶೇಕ್ ಆಗಂಗಿಲ್ಲ ಸ್ನೇಹಿತರೆ. ಇಲ್ಲ ಅಂತಂದ್ರೆ ಎಲ್ಲಾನು ಶೇಕ್ ಆಗ್ಬಿಡ್ತೈತಿ. ಎಷ್ಟೋ ಮಂದಿ ನೋಡಿ, ನಾ ಕೆಲವು ಕಡೆ ಎಷ್ಟು ಹುಷಾರಿದ್ರು ತಮ್ಮ ಶರೀರ ಮತ್ತು ತಮ್ಮ ಬುದ್ಧಿಯನ್ನು ಸರಿಯಾಗಿ ಉಪಯೋಗ ಮಾಡ್ಕೋದ್ಲೆ ಎಂಥ ಪರಿಸ್ಥಿತಿ ಒಳಗೆ ಅದಾರ ಅಂದ್ರೆ ನೋಡ್ರಿ, ಬೇಜಾರಕ್ಕೆ ಸ್ನೇಹಿತರೆ. ಖರೆ ಅಂದ್ರೆ ಪಾಪ ಅದಕ್ಕೆ ಇರೋಷ್ಟು ದಿನ ಆರಾಮ್ಸಿರಿರ್ಬೇಕು. ಮತ್ತು ಸಣ್ಣವ್ರಿದ್ದಾಗ ಮತ್ತು ಏನೈತಲ್ಲ, ನಮಗೆ ಆದಷ್ಟು ನಾವು ಓದೋದನ್ನು ಬಿಡಬಾರ್ದು ಸ್ನೇಹಿತರೆ. ನಮ್ಗೆ ಎಷ್ಟು ಜ್ಞಾನ ಇದ್ರೂ ಓದೋದು ಯಾವಾಗ ಕಡಿಮೆ ಇರಬಾರ್ದು. ಚಲೋ ಬುಕ್ಗಳನ್ನು ತಗೋರಿ, ಓದ್ರಿ. ಅದ್ಭುತವಾಗಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೋರಿ. ಯಾಕಂದರೆ ಲೈಫ್ ಏನೈತಲ್ಲ ಸ್ನೇಹಿತರೆ, ಲೈಫ್ನಾಗ ಪ್ರತಿಯೊಂದು ಕ್ಷಣನೂ ಎಂಜಾಯ್ ಮಾಡ್ಬೇಕು. ಈಗ ನಾನು ನಿಮ್ಮ ಈಗೇನು ಅದೇನಿಲ್ಲ, ಇದನ್ನು 1 ಕೋಟಿ ರೂಪಾಯಿ ಕೊಟ್ಟರು ಮತ್ತೊಂದು 10 ವರ್ಷ ಬಿಟ್ಟು ಸಿಗೋಂಗಿಲ್ಲ ಈ ಸಮಯ. ಅದಕ್ಕೆ ಸಮಯಕ್ಕೆ ವ್ಯಾಲ್ಯೂ ಭಾಳ ಐತೆ ಸ್ನೇಹಿತರೆ. ಅದ್ಭುತವಾಗಿ ಅದನ್ನು ಉಪಯೋಗ ಮಾಡ್ಕೋರಿ. ನಗುವಿಲ್ಲದ ಜೀವನ ದೇವರಿಲ್ಲದ ಗುಡಿ ಅಂತೆ. ಕರೆಕ್ಟ್. ನಕ್ಕೊಂತೀರಿ, ಏನು ಬೇಕಾದಿದ್ರು ಹೆದ್ರ ಹಾಕೋಬೇಡ್ರಿ. ದೇವ್ರ ಮೇಲೆ ಭಾರ ಹಾಕಿ ಆರಾಮ್ ನಕ್ಕೊಂತೀರಿ ನೀವು. ಓಕೆ ಸ್ನೇಹಿತರೆ, ಹಿಂಗೈತೆ ನೋಡ್ರಿಪ್ಪ ನಮ್ದು ಪ್ರೀತಿಯ ಕಾರ್ಮೆಲ್ ಶಾಲೆ. ಯಾರ್ಯಾರು ಎಲ್ಲೆಲ್ಲದಿರಿ, ದೂರ ಅದಿರಿ, ಅವ್ರ ಸಲುವಾಗಿ ನಾ ಇದನ್ನು ಮಾಡೀನಿ ಸ್ನೇಹಿತರೆ. ನಿಮ್ಮ ನೆನಪುಗಳನ್ನ ನೀವು ಹಂಚ್ಕೋರಿ. ಹಳೆಯಾಳಕ್ಕೆ ಬಂದಾಗ ಬೆಟ್ಟ ಆಗ್ರಿ. ಒಂದ್ಸಲ ಯಾವುದೇ ಕಾರಣಕ್ಕೂ ಎಲ್ಲರೂ ಕೂಡ ಒಂದ್ಸಲ ಒಂದು ಕಾರ್ಯಕ್ರಮ ಮಾಡೋಣ. ಯಾವಾಗ ಧ್ವಜದ ಬಣ್ಣದ ಏನೇನು ಕಾರಣಗಳು? ಸತ್ಯಮೇವ ಜಯತೆ. ಕೇಸರಿ ಬಣ್ಣ ತ್ಯಾಗ ಮಾಡೋದು. ಬಿಳಿ ಬಣ್ಣ ಸತ್ಯ, ಶಾಂತಿ, ಸಹಬಾಳ್ವೆ. ಹಸಿರು ಬಣ್ಣ ನಿಸರ್ಗ ಮತ್ತು ಬೆಳವಣಿಗೆ. ಅಶೋಕ್ ಚಕ್ರ ಧರ್ಮ ಮತ್ತು ಕರ್ತವ್ಯ. ನೋಡಿ ಸ್ನೇಹಿತರೆ, ಹಿಂಗೆಲ್ಲ ಐತಿದೆ ಅದ್ಭುತವಾದದ್ದು. ಗೋವಿಂದ ಅವ್ರು, ಹೆಂಗ ಅನಿಸ್ತು ನಿಮ್ಗೆ ಕಾರ್ಮೆಲ್ ಶಾಲೆ? ನಮ್ಮ ಅದ್ಭುತವಾದ ಕಾರ್ಮೆಲ್ ಶಾಲೆ ನನ್ನ ಮುದ್ದಿನ ಶಾಲೆ ಇದೆ. ಭಾರತದ ಸಂವಿಧಾನ ಪ್ರಸ್ತಾವನೆ ಸ್ನೇಹಿತರೆ. ಭಾರತ ಸಂವಿಧಾನ ಒಂದ್ಸಲ ಓದ್ಬಿಡ್ತೇನೆ, ಒಂದ್ಸಲ ಕೇಳ್ಬಿಡ್ರಿ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮ ಭಾವದ ಪ್ರಜಾಸತ್ತಕ್ಕಾಗಿ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗಾಗಿ ಸಮಾಜದ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮ, ಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಲು ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಕಿನ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಮಿಸಿ ಅರ್ಪಿಸಿಕೊಂಡಿದ್ದೇವೆ. ಕ್ಯಾ ಬಾತ್ ಹೈ. ಅದಕ್ಕೆಲ್ಲರೂ ಸರ್ವ ಸಮಾನರು ಸ್ನೇಹಿತರೆ. ಯಾರು ದೊಡ್ಡವ್ರಲ್ಲ, ಯಾರು ಸಣ್ಣವರಲ್ಲ. ಇವರೆಲ್ಲ ನಮ್ಮ ರಾಷ್ಟ್ರೀಯ ಚಿಹ್ನೆಗಳು ಸ್ನೇಹಿತರೆ. ಇವರೆಲ್ಲರೂ ನೋಡ್ರಿ. ಓಕೆ ಸ್ನೇಹಿತರ, ಬರ್ರಿ ನುಡಿಮುತ್ತುಗಳು ನೋಡ್ರಿ. ಇನ್ನೊಂದು ಓದ್ಬಿಡ್ತೀನಿ, ಕೇಳ್ಬಿಡ್ರಿ. ನುಡಿಮುತ್ತು ಕೇಳ್ಬೇಕು, ಯಾಕಂದ್ರೆ ಕೆಲವರಿಗೆ ಅರ್ಥ ಆಗ್ಬೇಕು ಕೆಲವು ಜೀವನ ಏನಂತೇಳಿ. ಸ್ವೀಕರಿಸುವ ಮನಸ್ಸಿದ್ದರೆ ಸದ್ಗುಣಗಳನ್ನು ಸ್ವೀಕರಿಸಿ. ಈಜುವ ಮನಸ್ಸಿದ್ದರೆ ಜ್ಞಾನ ಸಾಗರದಲ್ಲಿ ಈಜು. ನಡೆಯುವ ಮನಸ್ಸಿದ್ದರೆ ಸನ್ಮಾರ್ಗದಲ್ಲಿ ನಡೆ. ಮಾತನಾಡುವುದಿದ್ದರೆ ಸತ್ಯವನ್ನೇ ಮಾತನಾಡು. ಹಾಡುವುದಿದ್ದರೆ ಅನುಭವದ ಮಾತುಗಳನ್ನು ಹಾಡು. ಕೇಳುವುದಿದ್ದರೆ ಸದುಪದೇಶಗಳನ್ನು ಕೇಳು. ದೊರಕಿಸುವುದಿದ್ದರೆ ಜಯವನ್ನೇ ದೊರಕಿಸು. ನುಂಗುವ ಇಚ್ಛೆ ಇದ್ದಲ್ಲಿ ಸಿಟ್ಟನ್ನೇ ನುಂಗು. ತ್ಯಜಿಸುವುದಿದ್ದಲ್ಲಿ ದುರ್ಗುಣಗಳನ್ನು ತ್ಯಜಿಸು. ಯಾ ಬಾತ್ ನೋಡಿ ಸ್ನೇಹಿತರೆ.
ಓಕೆ ಸ್ನೇಹಿತರೆ, ಮತ್ತೊಂದು ಮುದ್ದಾದ ವಿಡಿಯೋಗಳಿಗೆ ಮತ್ತೆ ಸಿಗೋಣ. ವಿಡಿಯೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತೊಂದು ಅದ್ಭುತ ವಿಡಿಯೋ ಒಳಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಹಾಯ್ ನನ್ನ ಮುದ್ದಿನ ಕಾರ್ಮೆಲ್ ಶಾಲೆ. ನೀನು ಎಷ್ಟು ನೆನೆಸಿದ್ರು ಕಡಿಮೆನ. ಯಾಕಂತಾರೆ ಸ್ನೇಹಿತರೆ, ಇಲ್ಲಿ ಸಿಸ್ಟರ್ ಅವ್ರು ಏನು ಹೇಳತ್ತಾರಂದ್ರೆ, ಹಳೆ ಸ್ಟೂಡೆಂಟ್ಗಳು ಏನದಿರಲ್ಲ, ಎಲ್ಲರೂ ಕೂಡಿ ಒಂದು ಫಂಕ್ಷನ್ ಮಾಡೋಣ ಅಂತ ಹೇಳತ್ತಾರ ಸಿಸ್ಟರ್. ಆದಷ್ಟು ಬೇಗ ಗ್ರೂಪ್ ಒಳಗೆ ಆ್ಯಡ್ ಆಗ್ರಿ. ಮತ್ತು ಏನೈತಲ್ಲ ನಿಮ್ದು ಅಭಿಪ್ರಾಯಗಳನ್ನ ತಿಳಿಸ್ರಿ. ಆದಷ್ಟು ಎಲ್ಲರದು ಫೋನ್ ನಂಬರ್ ತೊಗೊರಿ, ನಿಮ್ಗೆ ಸಂಬಂಧಪಟ್ಟವ್ರದ್ದು ಜೂನಿಯರ್ ಇರಲಿ ಸೀನಿಯರ್ ಇರಲಿ, ಒಂದು ಗ್ರೂಪ್ ಮಾಡ್ಕೊಂಡು ಕಾರ್ಮೆಲ್ ಶಾಲಿದು ಒಂದು ಕಾರ್ಯಕ್ರಮ ಮಾಡೋಣ ಅಂತ ಸಿಸ್ಟರ್ ಅವರು ಹೇಳ್ತಾರೆ. ನಾನು ಹೇಳ್ತೀನಿ ಅದೊಂದು ಹೆಂಗಾರ ಒಟ್ಟು ತಯಾರಿ ಮಾಡೋಣ ಸ್ನೇಹಿತರೆ. ಸಿಸ್ಟರ್ ಅವ್ರು ಅದನ್ನ ಮಾಡೋಣ ತಗೋರಿ. ಸಿಸ್ಟರ್ ಅವ್ರು ಒಟ್ಟು ಏನಾರ ಮಾಡಿ ಒಟ್ಟು ಪ್ರಯತ್ನ ಮಾಡೋಣ್ರಿ. ಎಲ್ಲ ಟೀಚರ್, ಹಳೆ ಸರ್ ಟೀಚರ್ಗಳ್ನು ಕರ್ಸೋನು. ಎಲ್ಲರೂ ಇದ್ದವ್ರು ನಮಗೆ ಸಿಗುವಂಥವ್ರು ಯಾರ್ಯಾರು ಅದಾರಲ್ಲ ಎಲ್ಲರನ್ನೂ ಕರ್ಸೋಣ್ರಿ. ಕರೆಸಿ ಒಟ್ಟು ಒಂದು ಕಾರ್ಯಕ್ರಮ ಮಾಡೋಣ್ರಿ ಸ್ನೇಹಿತರೆ. ಇದೈತಲ್ಲ ಸಿಸ್ಟರ್ ಏನದಲ್ಲ ಸ್ಕೂಲ್ ಒಳಗೆ ಸಿಸ್ಟರ್ಗಳಿಗೆ ಉಳ್ಕೊಳಕ್ಕೆ ಮಾಡಿದ್ದಂಥ ನೋಡಿರಿ ಬಿಲ್ಡಿಂಗ್. ಇದೆಲ್ಲ ನೀವು ಆಟ ಆಡ್ತಿದ್ರಲ್ಲ, ಅದು ಗ್ರೌಂಡ್ ಇದೆ. ಈ ಕಡೆಯಿಂದ ಹೋಗೋದು, ಇದೇ ಎಂಟ್ರೆನ್ಸ್.